ಇದು ಯಾರು ಬರದ ಕತೆಯೋ ನಿನಗಾಗಿ ಬಂದ ವ್ಯತೆಯೋ. ಅದ್ಯಾಕೋ ಕಾಸಲ್ಲಿ ಕೇಳಿದ್ರೆ ಕೊಡ್ತೀಯಾ? ಚೆನ್ನಾಗಿ ನೋಡ್ಕೊಂತ ಇದೆಯಲ್ಲ ನಮ್ಮನ್ನ. ಅದೇನು ಆಗಿರೋದು ನಿಂಕ? ಈ ನಡುವೆ ಬಡ್ಡಿ ವ್ಯವಹಾರನ ಕಮ್ಮಿ ಮಾಡಿಬಿಟ್ಟಿದ್ಯಾ? ತೋಟದಾಗ ಒಳ್ಳೊಳ್ಳೆ ಬೆಳಗ್ಲಿಕ್ಸ್ತಾ ಇದೆಯಾ? ದಂಡ್ಯಾಗ ದುಡ್ಡು ಬರ್ತದೆ, ಸುಮ್ಮನೆ ಇರೋ. ಅದ್ಯಾಕೆ ಯೋಚನೆ ಮಾಡ್ಕೊಂಡು ಹಂಗೆ ಕೂತಿದ್ಯಾ? ಅಮ್ಮ ಊರೇನೇ ಅಂದರು ನೀ ನನ್ನ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು ನೀ ನನ್ನ ದೇವರು. ಅಮ್ಮ ಅಮ್ಮ ಎತ್ತವಳು ಯಾರಮ್ಮ, ಒತ್ತವಳು ಯಾರಮ್ಮ, ಅವಳದೆ ಅಮೃತವೇ ಇದೆಯಮ್ಮ. ಲೇ ಸುಮ್ಮನೆ ಕೂತ್ಕೊಳ್ಳೋ, ಯಾಕೆ ಈ ಪಾಠಗಳು ಬೀಳ್ತಾ ಇದೆಯಾ? ಏನಾಯ್ತಂತ ಹಿಂಗೆ ಕೂತಿದ್ಯಮ್ಮ? ಯಾಕಮ್ಮ? ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ತಡವಿರದ ಕರುಣೆ ಕಡಲಿನವಳು, ಗುಡಿಯಿರದ ದೇವಿ ಇವಳಯ್ಯ. ಮನಸ್ಸು ಮಗು ತರ ಪ್ರೀತಿಯಲಿ, ಅರಸೋ ಹಸುತರ ತ್ಯಾಗದಲ್ಲಿ. ಜಗ ಕೂಗೋ ಜನನಿ ಜೀವದ ಜೀವತಾಯ್, ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು. ಯಾಕಮ್ಮ ಯಾಕೆ ಹೇಳ್ತಾ ಇದೀಯಾ? ಲೇ ಗಂಗಾ, ಅದ್ಯಾರೋ ಶಾಸ್ತ್ರ ಹೇಳೋರು ಹೇಳಿದ್ಲು ನಿನ್ನ ಮಕ್ಕಳು ಹೊಡೆದು ಸಾಯಿಸ್ಬಿಡ್ತಾರೆ ಅಂತ. ಅದಕ್ಕೆ ನಂಗೆ ದಿಗ್ಲಾತದೋ, ಯಾವಾಗ ಮಲ್ಕೊಂಡಿದ್ದಾಗ ಕಲಿಗಿಲ್ ತಂದು ಮೇಲೆ ಹಾಕ್ಬಿಡ್ತೀವ ಅಂತ. ಅಯ್ಯ ಹೋಗು, ನಿನ್ನೆ ಬಿತ್ತೋಗ. ನಾನು ನಿನ್ನ ಸಾಯಿಸ್ತೀನ? ಆ ಕಾಲದಾಗೆ ನೀನು ಕಾಟ ಕೊಡ್ತಾ ಇದ್ದಿದ್ದ ಕಾಲದಾಗೆ ಸಾಯಿಸಿಲ್ಲ. ಇನ್ನು ಇವಾಗ ಚೆನ್ನಾಗಿ ನೋಡ್ಕೊಂತ ಇದೀಯಾ, ತೋಟದಾಗ ಬೆಳಗ್ಲಿಕ್ಕ ಸಪೋರ್ಟ್ ಮಾಡ್ತಾ ಇದೀಯಾ. ಇನ್ನು ಇವಾಗ ಸಾಯಿಸ್ತೀನಾ? ನೀನೇನು ಇವಾಗ ATM ಆಗೋಗಿದ್ಯಾ ನಂಕ? ನೀನಾಗ್ಲೇ ಅಳ್ತಾ ಇದೀಯಾ? ಅಯ್ಯೋ ಸುಶೀಲಿ ಅಮ್ಮ, ಸಿದ್ದಾಪುರ ಸುಶೀಲಿ ಸತ್ತೋಗ್ಬಿಟ್ಲಮ್ಮ. ಅವಳು ಯಾಕೋ ನಂಗೆ ಮನ್ಸಿಗೆ ಜ್ಞಾಪಕ ಬಂದ್ಬಿಟ್ಲಮ್ಮ. ಅನ್ಯಾಯವಾಗಿ ಸತ್ತೋಗ್ಬಿಟ್ಲ. ಬಲೆ ಪ್ರೀತಿ ಮಾಡ್ತಾ ಇದ್ನಮ್ಮ ನಾನು ಅವಳನ್ನ, ಬಲೆ ಪ್ರೀತಿ ಮಾಡ್ತಾ ಇದ್ನಿ. ಸತ್ತೋಗ್ಬಿಟ್ಲಮ್ಮ, ಸತ್ತೋಗ್ಬಿಟ್ಲು. ಮುಚ್ಚಲೆ ಬಾಯ್ಲೆ, ಮುಚ್ಚ ಬಾಯಿ. ಯಾವಳೋ ಸತ್ತೋಗಿದ್ದಕ್ಕೆ ಇವನು ಹೇಳ್ತಾವನೆ, ಮುಚ್ಚ ಬಾಯೇ. ಏನು ಬಾಯಿ ಮುಚ್ಚದ, ಏನು ಕೈ ಮುಚ್ಚದ? ಹೋಗವ ಪಾಪ, ಅಳಿತಿದ್ದೆ ಚೆನ್ನಾಗಿರತ್ತಮ್ಮ. ಆವಾಗ ಹೋಗಂಗೆ ಮಾತಾಡ್ಸ್ಕೊಂಡ ಬರೇನೆ. ಹೋಗಿದ್ಯಾ ಮಾತಾಡ್ಸಕ್ಕ? ಹೆಂಗು ಗೀತೆ ಮೊದಲನೇ ಗಂಡ ಹತ್ರಕ್ಕೆ ಹೊರಟೋದ್ಲಲ್ಲಮ್ಮ. ಏನ್ ಬಿಡೆ, ಎತ್ತನ ಅಳ್ಬಿಟ್ಕೊಂಡು ಹೋಗ್ಲಿ ಬಿಡು. ಅವಳು ಸುದ್ದಿ ನಮ್ಕ್ಯಾಕ ಅವಳು ಸುದ್ದಿ? ಆವಾಗೂ ನನ್ನ ಮಗಳು ನನ್ನ ಪಾಲಕ್ ಸತ್ತೋದ್ಲು, ಇವಾಗೂ ನನ್ನ ಮಗಳು ನನ್ನ ಪಾಲಕ್ ಸತ್ತೋಗೋಳೆ. ಏನ ಅಮ್ಮನಿಂದ ನನ್ನ ನೆಮ್ಮದಿ ಆಗಿರೋದು ಅಷ್ಟಾಗಿ ಅದೇ ತಕ. ನಿಂಗೆ ದುಡ್ಡು ಕೊಟ್ರೆ ಒಳ್ಳೆಯವರು, ದುಡ್ಡು ಕೊಡಿಲ್ಲ ಅಂದ್ರೆ ಕೆಟ್ಟೋರು. ಹ್ಞೂ ಮತ್ತೆ. ಅತ್ತೆ. ಓಹೋ, ಯಾವ್ರಪ್ಪ ಅತ್ತೆ? ಯಾರಪ್ಪ ಅತ್ತೆ? ನಾನೇ ನಿಂಗೆ ಕಾಲು ತೊಳೆದು ಕನ್ಯಾದಾನ ಮಾಡ್ಕೊಟ್ಬಿಟ್ಟಿದ್ದೀನಿ ನೋಡು. ಮೌ ಸೌಟ್ರಿಯಾಗ ನಿನ್ ಕಾಲು ತೊಳೆದು ಕನ್ಯಾದಾನ ಮಾಡ್ಕೊಟ್ಟಲ್ಲಮ್ಮ ಅವನ್ಕ. ಅನ್ನ ಜಾಸ್ತಿ ಉಪ್ತದೆ ಅಂತ ಒಂದು ಅರ್ಧ ಲೀಟ್ರ್ ಎಣ್ಣೆ, ಒಂದು ಅರ್ಧ kg ಸೋಡಾ ಹಾಕ್ತಿದ್ದಲ್ಲಮ್ಮ. ನೀನೇ ಅಲ್ಲೇನಮ್ಮ ಕಾಲು ತೊಳೆದು ಕನ್ಯಾದಾನ ಮಾಡ್ಕೊಟ್ಟಿದ್ದ ಅವನ್ಕ. ಅತ್ತೆ ನನ್ನ ಎಂಟ್ರು ನನ್ನ ಜೊತೆ ಕಳ್ಸತ್ತೆ. ಇವೊಂದು ಸಾವು ಎಂಡ್ರು ಅಂತ ಸಾಯ್ತಾನೆ. ಇವನ್ ಬ್ಯಾಗ್ ಮೊನ್ನಾಕ ಏನ ಎಲ್ಲ ನೀನ್ ಎಂಡ್ರು ಎತ್ತೋದ್ಲ ಬಾವ. 2 ಲಕ್ಷ ರೂಪಾಯಿ ದುಡ್ಡು ಎತ್ಕೊಂಡು ಎಸ್ಕೇಪ್ ಆಗ್ಬಿಟ್ಟವಳೆ. 2 ಲಕ್ಷ ರೂಪಾಯಿ ದುಡ್ಡು? ಲೇ ನಾಟಕ ಆಡ್ದಿ ಅಂದ್ರೆ ನೋಡು ಮುಟ್ಬಿಡ್ತೀನಿ ನೋಡ್ಕ. ಮೂಲಿಗಳ ಬಂದು ತರಕಾರಿ ತಿಂತಾನೆ ನಮ್ಕ. ದೇವ್ರನಿಗೂ ಇಲ್ಲ ಬಾವ, ದೇವ್ರ ಸತ್ವಾಗೂ ಇಲ್ಲ ಅವಳ ಮನೆಗ. ಹೊಟ್ಟೋಗ್ಬಿಟ್ಟವಳೆ, ಹೊಟ್ಟೋಗ್ಬಿಟ್ಟವಳೆ ಬಾವ. ಶಾನ್ ಬಗ್ರ ಮನೆಗೂ ಹೋಗಿದ್ದೆ ಕೂಗಕ್ಕ, ಅಲ್ಲೂ ಇಲ್ಲ ಬಾವ. ಏನ ಮಾಡ್ಗಿರ್ದೆ ಏನೋ, ಮಾಡ್ಗಿರಿ ಎಲ್ಲ ನಮ್ಮ ಮುಚ್ಚಿಗೆ ಚಾಕ್ಬಿಟ್ಟ ಹೆಂಗೆ? ಅತೈ ನಾನು ಅಂತವನಲ್ಲ ತೈ. ಯಾಕತ್ತ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಹಾಗಾದ್ರೆ ಓಡೋಗ್ಬಿಡ್ಲ ಅಲ್ಲಿಂದ? ಯಾರ ಜೊತೆಗೆ ಓಡೋದಂಗೆ? ಯಾರ ಜೊತೆಗೆ ಓದೋ ನಂಗೆ ತಿಳಿದು ಬಾಬಾ. ಏನು ಬಾಬಾ ಮಾಡೋದು, ಎಲ್ಲಂತ ಹುಡ್ಕೋದು ಬಾಬಾ ಇವಳನ್ನ? 2 ಲಕ್ಷ ರೂಪಾಯಿ ಎತ್ಕೊಂಡು ಹೊರಟೋಗಲ್ಲ? 2 ಲಕ್ಷ ರೂಪಾಯಿ ಎತ್ಕೊಂಡು ಹೊರಟೋಗಳೆ. ಹೋಗು ಫಸ್ಟ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಗು. ಮನೆಗಿಂದ 2 ಲಕ್ಷ ರೂಪಾಯಿ ದುಡ್ಡು ಎತ್ಕೊಂಡು ಓಡೋಗ್ಬಿಟ್ಟವಳೆ, ಕಲ್ತಾನ ಮಾಡ್ಕೊಂಡು ಅಂತ ಹೇಳ್ಕೊಡು. ನಾನೇನು ಓಡೋಗ್ಬಿಟ್ಟವಳೆ ಅಂತ ಹೇಳ್ಬೇಡ. ಹೋಗು ಕಂಪ್ಲೇಂಟ್ ಕೊಡೋಗು. ಅವ್ರು ಎಲ್ಲಿದ್ರು ಹೇಳ್ಕೊಂಬತ್ತಾರೆ, ಹೋಗಿ ಒದ್ದು. ಲೇ ನೋಡ, ಅವಳ ಸುದ್ದಿ ನಿಂಗೆ ಬೇಡ, ನಿನ್ನ ಸುದ್ದಿ ಅವಳಿಗೆ ಬೇಡ. ಆಗಿತ್ತಾಗೋಯ್ತು, ಇನ್ನು ಅವಳ ಕತೆ ಬಿಟ್ಬಿಡು. ಹೋಗು ನಿನ್ನ ಪಾಡಕ್ಕೆ ನಿನ್ನ ಮನೆಗೆ ಹೋಗು. ಇಲ್ಲ ಅತ್ತೆ, ಯಾಕೋ ಅವಳ ಮೇಲೆ ಮುನ್ಸದತ್ತೆ ನಂಗೆ. ಅಯ್ಯ ನಿನ್ನಂತವನ್ನ ನಾನು ಎಲ್ಲೂ ಕಂಡಿಲ್ಲ. ಹೋಗಪ್ಪ ಹೋಗು. ಅದ್ಯಾಕೆ ಮಾನ ಮರ್ಯಾದೆ ಇಲ್ದಂಗೆ ಆಡ್ತಾ ಇದೆಯಾ? ಹೋಗಿ ಕೆಲಸ ನೋಡೋಗು. ಹೋಗಿ ಕುಳ್ಕೊಂಬಂದವ್ನು ತಡಿ. 3 ದಿವ್ಸಕ್ಕೊಂತಿದ್ದ ಬರ್ತಾನೆ ನನ್ನೆಂಡ್ರು ಅಂತ. ಈಗ ಅದ್ಯಾಕೆ ಮಾನ ಮರ್ಯಾದೆ ಆಗಲ್ಲ? ನೋಡ ನಮ್ಮ ಅಮ್ಮನ ಹೆಂಗೆ ಕೂತ್ಕೊಂಡು ತಲೆ ಮೇಲೆ ಬಟ್ಟೆ ಹಾಕೊಂಡ್ರ ಏನು ಅನ್ಸುತ್ತೀಯಕ್ಕ? ಬಾಯಿಸ್ಕೊಂಡು ಬಿತ್ತೀರ ನೀನು? ನೋಡಿ ನಮ್ಮ ಅಮ್ಮನು. ಅತ್ತೆ ನನಗೇನೋ ನಿನ್ನ ಮೇಲೆ ಅನುಮಾನ ಅತ್ತೆ. 2 ಲಕ್ಷ ದುಡ್ಡು ಎತ್ಕೊಂಬಂದವಳೆಲ್ಲ, ಅದಕ್ಕೆ ಎಲ್ಲ ನಮ್ಮ ಮನೆಗೆ ಮುಚ್ಚಿಕ್ಕಿರ್ಬೇಕು. ಹೌದೇನಮ್ಮ? ಲೇ ಗಂಗಾ, ದೇವ್ರ ಸತ್ಗ ಇಲ್ಲ ಕಲ್ದಿರಲೇ ನಿನ್ನಾಣೆಗೂ. ನಾನು ಯಾಯಮ್ಮನ್ನು ಮುಚ್ಚಿಕ್ಕಿಲ್ಲ, ಯಾಯಮ್ಮನು ನಮ್ಮ ಮನೆ ಬಾಕ್ಲಿಗೆ ಬಂದಿಲ್ಲ. ಅಲ್ಲಿಗೆ ಹೋದಾಗ ಹಿಡ್ಕೊಂಡು ಸರಿಯಾಗಿ ಬಾರಿಸಿದ್ಲು. ಹೋಗಿ ಅವಳನ್ನ ನಾನು ಮಾತಾಡಿಸ್ತೀನ ಎಂತ ಮಾತಾಡ್ಬಿಟ್ಟು. ಹೋದ್ರೆ ಹೋಗ್ಲಿ, ಇದ್ರೆ ಇರಲಿ. ನಾವಾಗೇನು ಹೇಳಿಲ್ಲ ಅವಳ ಕನಕ ಯಾವುದೇ ಋಣ ಇಲ್ಲ ಅಂತ. ಪೊಲೀಸ್ ಕನ ಕಂಪ್ಲೇಂಟ್ ಕೊಟ್ಕೊಳ್ಳಿ, ಮಿಲ್ಟ್ರಿ ಕನ ಕಂಪ್ಲೇಂಟ್ ಕೊಟ್ಕೊಳ್ಳಿ. ಲೇ ನೀನು ಹೋಗ. ಲೇ ಬಾಮ ಇದ ಹೋಗಿ ಕಂಪ್ಲೇಂಟ್ ಕೊಡೋಕು. ನಮ್ಮ ಮನೆಗೆ ಬಂದಿಲ್ಲ, ಹೋಗ. ಅದು ಎತ್ತೋದ್ಲ, ಅದೇನು ಕತೆನೋ? ಹಂಗಾದ್ರೆ ಕಂಪ್ಲೇಂಟ್ ಕೊಡೋದೇ ಉತ್ತಮ ಅಂತೀಯ. ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಅಮ್ಮನ ಅವಳನ್ನ ಇಬ್ಬರನ್ನೂ ಅರೆಸ್ಟ್ ಮಾಡ್ತಾರೆ. ನಮ್ಮಮ್ಮನ ಏನು ಮಾಡಿದ್ಲ? ನಮ್ಮಮ್ಮನ ಜೊತೆಗೆ ಬಂದರೆ ಅಷ್ಟೇನ ತೋಲ್ಕಿತ್ತು ಡೋಲ್ಕ್ ಹಾಕ್ತೀನಿ. ಇಲ್ಲಿಂದ ಜಾಗ ಖಾಲಿ ಮಾಡೋ. ನಮ್ಮಮ್ಮನ ಏನು ಮಾಡಿದ್ಲು? ಹೋಗ ಇಲ್ಲಿಂದ. ನಾಚಿಕೆ ಮಾನ ಮರೆಯತ್ತಿಲ್ಲ ಇವನ್ಕ. 3 ದಿನ ಕುಂತಿದ್ದ ಬರ್ತಾನೆ ಎಂಡ್ರು ಅಂತ. ನಾ ಇವಾಗ ಬಾಳ್ಸಕ್ಕೆ ಹೋಗ್ತಾ ಇರ್ತೀರಾ? ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ನಾನು. ಮೋಸ ಮಾಡ್ಬಿಟ್ಲು ನಂಗೆ, ಮೋಸ ಮಾಡ್ಬಿಟ್ಲು. ಅಯ್ಯೋ ಅಳ್ಬೇಡ, ಹೋಗಪ್ಪ. ನಮ್ಮನೆ ಬಾಕ್ಲಾಗ ಯಾಕೆ ಅಳ್ತೀಯಾ? ಹೋಗಿ ಕಂಪ್ಲೇಂಟ್ ಕೊಡೋಗು. ಅದೆಲ್ಲಿ ಬಿದ್ದವ್ರೆ ಯಾಕಂಬತ್ತಾರೆ, ಹೋಗು.
ಮಗು ಏನಮ್ಮ ಇವಳಿಗೆ ಬಂದಿರೋದು ರೋಗ ಬರಬಾರ್ದು. ಏನೋ ಮನೆಗೇನ ಬಂದವಳು ಎಲ್ಲೇನು ಮುಚ್ಚಿಕ್ಕಿ ಚಿಕ್ಕಿತಿ ಹೆಂಗೆ? ದೇವರನಗು ಈ ಸತಿಗಾನ ಗೀತಿ ನನ್ನ ಕೈ ಸಿಕ್ಕವಳಂದ್ರೆ ಚೆನ್ನಾಗಿ ವಾಂಚಾಕ್ಬಿಡ್ತೀನಮ್ಮ. ಅವಳಂತರ ಬಿಕಾರಿ ಮುಂದೆ ಇದ್ದಂಗೆ ಎಲ್ಲೂ ಬಾಳಲ್ಲಮ್ಮ ಅವಳು. ಲೇ ಯಾವತ್ತು ಅವಳು ನನ್ನ ಮೈ ಮೇಲೆ ಕೈ ಮಾಡಿದ್ಲು ಆವತ್ತೇ ನಾನು ಅವಳ ಆಸೆ ಬಿಟ್ಬಿಡ್ತೀನಿ. ಎಲ್ಲನ ಒಕ್ಕಳ್ಳಿ ಬಿಡಿ ಏನಾನ ಮಾಡ್ಕೊಳ್ಳಿ ನಮ್ಗೇನ ಬೇಕಾ? ಆಳ್ಬಿದ್ದು ಒಕ್ಕಳ್ಳಿ ಸುಮ್ಮನೆರು. ದೂರಾಂಕರ ಅವಳು ದೂರಾಂಕರನೇ ಅವಳು ತಿಂತಾದೆ. ತಿಂದು ಸುಮ್ಮನೆರು. ಥೂ ಬಲೆ ಬೇಜಾರಮ್ಮ ಸರಿಕ್ರ ಹತ್ರಲ್ಲನು. ಅಲ್ಲೂ ಬಾಳಲ್ಲ ಇಲ್ಲೂ ಬಾಳಲ್ಲ. ಇವನು ಬಂದು ಆ ಮನೆ ಹತ್ರ ಮಾನ ಮರ್ಯಾದೆ ಕಳಿಯೋದಕ್ಕೂ ಜನ ಆಡ್ಕೊಳ್ಳೋದಕ್ಕೂ ಅದು ಸರಿಯಾಗದೆ. ಏ ಮಾಧವ ಬಾರ ಇಲ್ಲಿ. ಅಳ್ಬೇಡ ಸುಮ್ಮನೆರ ನಾನೇ ಎಲ್ಲಾನ ಒಂದು ಒಳ್ಳೆ ಕಡೆ ಎಲ್ಲಿ ನೋಡಿ ಮದುವೆ ಮಾಡ್ತೀನಿ. ಅವಳು ಆಳು ಬಿತ್ಕೊಂಡು ಹೋಗಿ ಹೋಗು. ನೀನು 2 ಲಕ್ಷ ಇಸ್ಕೊ ಹೋಗು. ಅವಳೆಲ್ಲಾನ ಒಕ್ಕಳ್ಳಿ. ಹಂಗಲ್ಲ ಬಾವ, ಯಾಕೆ ಬಾವ ಗೀತಾ ಹಿಂಗೆಲ್ಲ ಮಾಡ್ತಾಳೆ? ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂತೀನಿ, ಅವಳು ಯಾಕೆ ಹಿಂಗೆಲ್ಲ ಮಾಡ್ತಾಳೆ ಅನ್ನೋದೇ ನಂಗೆ ಅರ್ಥ ಆಗ್ತಾಯಿಲ್ಲ ಬಾವ. ಹೋಗಿ ಕಂಪ್ಲೇಂಟ್ ಕೊಡೋಗು. ಅಲ್ಲಮ್ಮ ಮಗುನೂ ಬಿಟ್ಬಿಟ್ಟು ಹೋದ್ಲು. ಹಾಂ ಹೆಂಗೋ ಅವನ ಜೊತೆಗೆ ಆರಾಮಾಗಿ ಅವಳಲ್ಲ ಅಂತ ನಾನು ಅನ್ಕೊಂಡ್ರೆ ಏನಮ್ಮ ಇವಳು ಎಲ್ಲೋದ್ಲಮ್ಮ? ಹಾಂ ಇಲ್ಲ ನಾನು ತರ್ತಾ ತಿನ್ಬೇಡ ಸುಮ್ಮನೆ ಇರ. ನನಗೆ ತಿಳಿದು ನನಗೆ ಹೇಳ್ಬಿಟ್ಟು ಹೋದ್ಲ ಅವಳ ಸತ್ರ ಸಾಲೆ ಬರ್ತೀವಿ. ಏನು ಭಾಳ ಬಾಳ್ತಾಳೆ ಇವಳು. ಇದೇನಮ್ಮ ಅನ್ನ ಇಟ್ಕೊಂಡ್ಬಿಟ್ಟಿದೆ ಹಿಟ್ಟಲ್ಲಿ. ರಾಗಿ ಇಲ್ಲಪ್ಪ, ರಾಗಿ ಇಲ್ಲ. ಬೆಳೆದು ತಗೊಂಬಂದು ಮನೆಗೆ ಹಾಕಿ ಮೀಲ್ ಮಾಡ್ಸ್ಕೊಂಬರ್ಬೇಕು. ಇಲ್ಲ ರಾಗಿ ಆ ಬಾಕ್ಸ್ ಹಾಕೊಂಡು ಹಾಕ್ಸ್ಕೊಂಬರ್ತೀನಿ. ನೀನು ಯಾಕೆ ಹಾಕ್ಸ್ಕೊಡ್ತೀಯ? ನೀನು ಹೆಂಡ್ತಿ ನಿನ್ನ ಹಾಕ್ಸ್ಕೊಂಬರ್ತಾಳೆ. ನೀನು ಬ್ಯಾಂಕ್ ಬಂದಿರೋ ನೀನು ಯಾಕೆ ಹಾಕ್ಸ್ಕೊಂಬರ್ಬೇಕು? ಅಮ್ಮ ಇದೇನು ಉಪ್ಪು ಇಷ್ಟು ಬರ್ದು ಕುಳ್ತಿದ್ಯಾ? ಸಾರ್ಕು ಉಪ್ಪು ಮುಂದೆ ಆಗೋದೇನಾ? ಅಯ್ಯಯ್ಯ ಏನಮ್ಮ ಇಷ್ಟು ಉಪ್ಪು ಆಗೈತೆ ಸಾರ್ಕ? ಯಾರಮ್ಮ ಸಾರು ಮಾಡಿದ್ದು? ನೀನೆನ್ರಪ್ಪ? ನಳಪಾಕ ಇಸೋದು ನೀನೆನ್ರೇ ಅಲ್ಲ. ಸಾವಿತ್ರಿ ಯಾಕಲ್ಲ ಹೇಳ್ತಿಕೊನೆ ಏನಾಯ್ತಾ? ಸರೋಜ ಬರ ಇಲ್ಲಿ. ಯಾರು ಬೆಳಗ್ಗೆ ಅಡುಗೆ ಮಾಡಿರೋದ? ನಾನೇ. ನಾನು ಸಾರು ಮಾಡ್ತೀನಿ, ಅವಳು ಅನ್ನ ಮಾಡಿದ್ಲು. ಯಾಕ ಏನಾಯ್ತು? ಇದೇನು ಇಷ್ಟು ಉಪ್ಪು ಹಾಕೊಂಬಂದಿದ್ಯಾ? ಅಯ್ಯಯ್ಯೋ ಇವಳ ಸಾರು ಮಾಡಿರೋದು. ನಾನು ಅವಳು ಸಾರು ಮಾಡೋಳು ಅನ್ಕೊಂಡು ಉಪ್ಪು ಹಾಕೊಂಬಂದ್ಬಿಟ್ನಿ. ಬಾಯ್ ಮುಚ್ಚ. ಸಾರ್ಕ ಉಪ್ಪೆ ಹಾಕಿಲ್ಲ ಕರೆಕ್ಟಾಗದ. ಬೆಳಗ್ಗೆಯಿಂದ ನಿಮ್ಮ ಅಮ್ಮನೂ ತಿಂದ್ಲು, ಎಲ್ಲರೂ ತಿಂದ್ರು. ಇವಾಗೇನು ಉಪ್ಪು ಅಂತ ಸ್ಪೆಷಲಾಗಿ ಹೇಳ್ತಾ ಇದೆಯಾ ನೀನು? ಮನೆಗ್ಲಾಗೇನು ತಿಳ್ಕಾಯ್ತಾ ಇರ್ತೀರಾ? ಹೆಂಗಸ್ರು ಹೋಗಿ ರಾಗಿ ಹಾಕ್ಸ್ಕೊಂಬರಕ್ಕಾಗಲ್ಲ. ಇಬ್ಬರು ತಿಂದು ಮೊಲ್ಕೊಂಡು ನಿಂತಿಗ್ಲೋತೀರೆ. ಯಾವಾಗಲೂ ನೀನೇ ಅಲ್ಲ ರಾಗಿ ಹಾಕ್ಸ್ಕೊಂಬತ್ತಾ ಇದ್ದಿದ್ವಾ? ಲೈ ಎದ್ರು ವಾಸಿದಿ ಅಂದ್ರೆ ಬೀಳ್ತವೆ ಏಟುಗಳು. ನಾನು ಗಂಡೆ ಮಾತಾಡಲ್ಲ, ನೀನೇ ಅವನ ಮಾತಾಡಕ್ಕ. ನಂಕ ನೀನೇ ಅವನ್ ಮಾತಾಡಕ್ಕ. ಬಾಯಿ ಮುಚ್ಕೊಂಡು ನಿಂದು ಎಷ್ಟು ಅಷ್ಟು ನೋಡ್ಕ. ನೀನು ಏನ್ರಲ್ಲ ನೀನು ಅಂದಿದ್ದೆಲ್ಲ ಅನ್ಸ್ಕೊಂಡಿರಕ್ಕ. ಇಷ್ಟ ಆಯ್ತಾ ತಿನ್ನು, ಕಷ್ಟವಾದ್ರೆ ಎತ್ಕೊಳಗೆ ಅಲ್ಲಿಕ್ಕೋಗು. ಎತ್ಕೊಳಗೆ ಮುಚ್ಚಕ್ಕೆ ಹಾಕಿದ್ರೆ ಆಯ್ತು. ಯಾವನ ಹಸುಗಳು ತಿನ್ಕತ್ತವೆ. ಏನಿದು ಗಾಂಚಲಿ? ಎಷ್ಟೇ ಅಂದ್ರು ನೀನೆಂಟ್ರು ತಲೆ ಬಗ್ಸ್ಕೊಂಡು ಹತ್ಕೊಂಡಿರ್ತಾಳೆ ಹಂಗೆ ಅಂತ ಅನ್ಕೊಂಬೇಡ. ಏನು ನಿಮ್ಮ ಅಮ್ಮನಿ ಕುದ್ಲೇನು ಪಿಟಿಲ್ವಾ? ಯಾಕೆ ನನ್ನ ಮೇಲೆ ಹೇಳ್ತಾ ಇದೀಯಾ? ನೀನು ಮುಚ್ಚಮ್ಮ ಬಾಯಿ. 100 ಕಟ್ಕಾಗಷ್ಟು ವಯಸ್ಸಾಗದೆ. ಯಾವಾಗಲೂ ಅವನೇ ಅಲ್ಲ ರಾಗಿ ಹಾಕ್ಸ್ಕೊಂಬತ್ತಾ ಇದ್ದಿದ್ವಾ? ಈ ಕಡೆ ಮಾತಾಡೋ. ಏನೇ ನಿಂದು ಜಾಸ್ತಿ ಆಗ್ಬಿಟ್ಟದೆ? ನಾನು ಉಪ್ಪು ಕರೆಕ್ಟಾಗಿ ಹಾಕಿದ್ದೀನಿ. ಇವಾಗ ನಮ್ಮ ಯಜಮಾನು ತಿಂದ್ಬಿಟ್ಟು ಕೈ ತೊಳ್ಕೊಂಡು ಹೋಗೋನೆ. ಸರಿಗ ಐತೆ ಅಂತ ಹೇಳವನೆ. ಇವಾಗ ನೀನು ಉಪ್ಪು ಸಾರಿಗೆ ಜಾಸ್ತಿ ಅಂತಂದ್ರೆ ಏನು ನಿಂಕೇನು ಮಾಡೋಕ್ಕೇನು ರೋಗನ? ಮಗುಗೆ ತಿನ್ಸಿದ್ದೀನಿ, ಅವನ್ನ ತಿನ್ಸ್ಬಿಟ್ಟು ಮಲಸಿದ್ದೀನಿ. ಮಗುಗೆ ತಿನ್ಸೋವಾಗ ಮುಂಚೆ ಒಂದು ತುತ್ತು ನಾನು ಬಾಯಿ ಇಟ್ಕೊಂತೀನಿ ಕರೆಕ್ಟಾಗಿ ಅದೇ. ನೋಡ ಶಿಕೋನೆ, ನೀನು ಎಂಟ್ರ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡಕ್ಕೆ ಬರಬೇಡ. ಏನೇ ಅದು ಬಾಯ್ಲೆ? ನೀನು ಇವಾಗ ಊಟ ತಿನ್ನಲ್ಲ? ಸಾರಿಗೆ ಉಪ್ಪು ಜಾಸ್ತಿ ಇತ್ತಾ? ಇಲ್ಲ ಕಮ್ಮಿ ಇತ್ತು. ನಾನು ಅಷ್ಟು ಹಾಕನ್ನೆ. ಯಾಕೆ ಯಾವಾಗಲೂ ನಮ್ಮನೆ ಕಮ್ಮಿನಲ್ಲ ಉಪ್ಪು ಹಾಕೋದು. ಜಾಸ್ತಿ ಏನು ಹಾಕಲ್ಲ. ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡ್ರಿ. ಕಮ್ಮಿ ಇದ್ರೆ ಅಷ್ಟು ಹಾಕೊಂಡು ತಿನ್ಬೋದು. ಜಾಸ್ತಿ ಆದರೆ ಏನು ಮಾಡೋದು? ಇವನು ಕೇಳಂಗಂತ ಉಪ್ಪು ಜಾಸ್ತಿ ಅಂತ ನನ್ನ ಮೇಲೆ ಜಗಳ ಬರ್ತಾವ ನೀನು. ಇದೊಂದು ತುತ್ತು ತಿನ್ ನೋಡ ನೀನು. ಬಾಯಿ ಇಕ್ಕಕ್ಕಾಗ್ತಾ ಇಲ್ಲ ಉಪ್ಪು. ಅಯ್ಯಪ್ಪ ಇದೇನಿದು ಉಪ್ಪು? ಇಷ್ಟೊಂದು ಉಪ್ಪು ಬಾಯಾಗಿ ಇಕ್ಕಕ್ಕಾಗ್ತಾ ಇಲ್ಲ. ಸಾರು ಇರ ಸಿಕ್ಕೋನೆ ಒಳಗೋಗ್ಸಿ ಸಾರು ತಪ್ಪಲೆ ನೋಡ್ಕೊಂಬತ್ತೀನಿರ. ಹಂಗಾದ್ರೆ ನೀವೆಲ್ಲ ಸೇರ್ಕೊಂಡು ನಾನು ತಿನ್ನೋ ಅನ್ನಕ್ಕೆ ಉಪ್ಪು ಹಾಕ್ತಾ ಇದ್ರಿ ಎಷ್ಟಾಗಿ. ಇದು ಕರೆಕ್ಟಾಗಿ ಅದು ನೀನು ತಿನ್ನೋ ಸಾರಿಗೆ ಯಾರೋ ಉಪ್ಪು ಜಾಸ್ತಿ ಹಾಕೋರೆ. ಶಿಕೋನೆ ಸಾರು ತಪ್ಪಲೆಗ ಸಾರು ಕರೆಕ್ಟಾಗಿ ಅದೇ. ನೀನು ತಿನ್ನೋ ತಪ್ಪಕ್ಕೆ ಯಾರೋ ಉಪ್ಪಿಟ್ಟಿರೋದು ನೋಡ ಸರಿಯಾಗಿ. ಅದೇ ನಂಗೂ ಅರ್ಥ ಆಗ್ತದ. ನೀನೆಂಟ್ರು ಮಾಡಿರೋ ಕೆಲಸ ನೋಡ್ದಿನ ನೋಡ. ದೇವ್ರಣೆಗೂ ನಾನು ಅಂತ ಕೆಲಸ ಮಾಡಿಲ್ಲ ಶಿಕೋನೆ. ನೀನು ತಪ್ಪು ತಿಳ್ಕೊಂತ ಇದೆಯಾ? ಅಲ್ಲ ತಪ್ಪಲೆಕ್ಕೆ ಹಾಕಾಗಿದ್ರೆ ಹಾಕ್ತೀನಿ. ನಿನ್ನ ತಟ್ಟಕ್ಕೆ ಉಪ್ಪು ಸುರ್ಕೊಂಬರಷ್ಟು ಕೆಟ್ಟೋಳು ನಾನಲ್ಲ. ಅರ್ಥ ಮಾತ್ರ ಮಾಡ್ಕೊಂಬಿಡು. ದೇವ್ರಣೆಗೂ ವಿಹಾನಾಣೆಗೂ ನಾನು ಉಪ್ಪು ಹಾಕಿಲ್ಲ ಚಿಕ್ಕೊಂದು ತಟ್ಟಕ್ಕ. ನೋಡ್ತೇನಾ ಹೆಂಗಾಣಿಗ್ಲಿಕ್ತಾಳೆ ನೋಡ್ದಾ? ಸರೋಜಿ ಏನು ಕೆಲಸ ಮಾಡಿರೋದು ನೀನು? ನಾನೆಲ್ಲ ಊಟ ಕೊಟ್ಟಿತ್ತು ಚಿಕ್ಕೊಂದ್ಕ. ನಿಮ್ಮ ಅಮ್ಮನ ಊಟ ಕೊಟ್ಟಿತ್ತು. ಹಂಗಾದ್ರೆ ನಮ್ಮ ಅಮ್ಮನೇ ನನಗೂ ತಟ್ಟಕ್ಕೆ ಉಪ್ಪು ಹಾಕ್ಬಿಟ್ಟವಳ? ಅದೇನೋ ಇದ್ರು ಇರ್ಬೋದೇನಪ್ಪ, ನಂಗೆ ತಿಳಿದೆ. ಇದ್ರು ಇರ್ಬೋದು. ಸರೋಜಿ ಯಾಕೆ ಹಂಗೆ ಮಾತಾಡ್ತಾ ಇದೆಯಾ? ನನ್ನ ಮಗನ ತಿನ್ನೋ ಅನ್ನಕ್ಕೆ ಉಪ್ಪು ಹಾಕ್ತೀನಿ ನಾನು. ಮತ್ತೆ ಇನ್ಯಾರು ಹಾಕಿದ್ರ? ಸಾವಿತ್ರಿನೇನು ಹಾಕಿದ್ಲ ಏನು? ಅವಳ ಮಗು ಬೇದಿ ಬಟ್ಟಿಗೆ ಹೋಗಿದ್ದಾವಳೆ ಆವಾಗಿಂದ. ಇವನು ಬರೋಕ್ಕೆ ಮುಂಚಿಂದ ಅವಳು ಒಳಕ್ಕೆ ಬಂದಿಲ್ಲ. ಏನಮ್ಮ ಇದು ಶಿಕೋನೆ? ನಂಗೆ ದೇವರನಿಗೂ ತಿಳಿದ ಶಿಕೋನೆ. ತಪ್ಪಲೆಗೆ ಇಲ್ದಿರೋದೇನು ನಿಂತ ತಟ್ಟಾಗಿರೋದೇನು? ನಾನು ಎಂಟ್ರು ಬರೋಕೆ ಅವಳು ಬಟ್ಟಿಗೆ ಹೋಗಿದ್ದಾವಳೆ. ನಾನು ಬರೋ ಹೋಗಿ ನೋಡ್ಕೊಂಬನ್ನಿ. ಊಟ ಇಟ್ಕೊಂಬಂದು ಕೊಟ್ಟಿದ್ದು ನೀನು. ಇದೇಂಗೆ ಉಪ್ಪು ಬಂತು ನನ್ನ ತಟ್ಟಕ್ಕೆ? ಹೆಂಗಮ್ಮ ಬಂತು? ಮಾತಾಡ್ಬೇಕಮ್ಮ. ನಂಗೆ ತಿಳಿದ ಅವ್ರು ತಿನ್ನೋ ತಟ್ಟೆಗಳಕ್ಕೆಲ್ಲ ಉಪ್ಪು ಹೋಗಲ್ಲ. ನಾನು ತಿನ್ನೋ ತಟ್ಟಕ್ಕೆ ಉಪ್ಪು ಬರ್ತದಂದ್ರೆ ಇದೇನು ಟೇಸ್ಟ್ಗಳು? ಏನಮ್ಮ ಟೇಸ್ಟ್ಗಳು? ಬರ್ಲಿವತ್ತು ಅಪ್ಪನು ಬರ್ಲಿವತ್ತು ನಾನು ಅಪ್ಪನ ಹತ್ರ ನ್ಯಾಯ ಕೇಳ್ತೀನಿ. ಕೇಳ
ನಾನು ಕೇಳ್ತೀನಿ. ಇವತ್ತು ನಿಂಗೆ ಮಾಡಿದ್ರು ನಾಳೆ ನನಗೂ ಮಾಡ್ತಾರೆ. ಆಗ್ಬೋದು ಕೇಳಬೇಕು ಮಾವನ್ ಕೇಳ್ತಿದ್ರೆ ಆತದಾ? ಚಿಕ್ಕನೇ ಏನೋ ಕೂಡ ಅದು ಮುಚ್ರಕ್ಕಾಕ್ಬಿಟ್ಟು ಬೇರೆ ತಟ್ಟೆಗೆ ಇಕ್ಕೊಂಬತ್ತೀನಿ. ಬೇಡ ಹಂಗೆ ಇರಲಿ, ಅಪ್ಪನ ಬರಲಿ. ಅಪ್ಪನ ಒಂಚೂರು ಈ ತಟ್ಟಗಿಂದ ತಿಂದೆ, ಒಳಗೆ ಅಡಿಗೆ ಮನೆಗಿರೋ ಸಾರು ತಪ್ಪಲೆಗಿಂದು ತಿಂದು ನೋಡಲಿ. ಇಲ್ಲ, ನಂಗೆ ನ್ಯಾಯ ಬೇಕಂದ್ರೆ ಬೇಕು. ಅದೇನು ನನ್ನ ತಟ್ಟಕ್ಕೆ ಮಾತ್ರ ಉಪ್ಪು ಸುರಿ ಅದನ್ನ ಮಕ್ರಿ. ನಾನು ಬುಡಕ್ಕೆ ಬಂತಲ್ಲಪ್ಪ. ಲೇ ದೊಡ್ಡನೆ ಏನಪ್ಪ? ಎಲ್ಲ ಗೀತಮ್ಮನು ನಂಗೆ ತಿಳಿದಪ್ಪ. ಬೆಳಗ್ಗೆ ನಾ ಅಪ್ಪನ ಹುಡ್ಕೊಂಬಂದಿದ್ನು. ನಂಗೆ ತಿಳಿದು ಎಲ್ಲೊಳ್ಳೆ ಏನು ಅಂತ. ನಾಟಕ ಆಡಬೇಡ ನನ್ನ ಹತ್ರ, ನಾಟಕ ಆಡಬೇಡ. ದೇವ್ರಣೆಗೂ ನಂಗೆ ತಿಳಿದಪ್ಪ. ನಂಗೆ ತಿಳಿದು ಎಲ್ಲೊಳ್ಳೆ ಏನು ಅಂತ. ಅದಾಗ ತಟ್ಟೆ ಮುಂದಿಕೊಂಡು ತಿಂದಿರಾ? ನನಗೆ ನ್ಯಾಯ ಬೇಕು ನಕ್ಕ. ಎಲ್ಲರಿಗೂ ಕೊಡ್ತೀಯಲ್ಲ ನ್ಯಾಯ, ನನಗೂ ಕೊಡು. ಏನು ಮವ? ಅವಳು ಸಾವಿತ್ರಿ ಬಟ್ಟೆಗಳಾಗಿದ್ದಾವಳೆ. ನಾನು ಇವಾಗ ಬಂದೆ ಅಡಿಗೆ ಮನೆಕ್ಕ. ಅತ್ತೆ ಊಟ ಕೊಟ್ಟಿರೋದು ಚಿಕ್ಕವನ್ಕ. ಇವನ್ ತಟ್ಟೆಗೆ ಮಾತ್ರ ಉಪ್ಪು ಜಾಸ್ತಿ ಆಗುತ್ತೆ. ತಪ್ಪಲಾಗಿರೋ ಸಾರ್ಕ ಉಪ್ಪು ಜಾಸ್ತಿ ಆಗಿಲ್ಲ. ಇವನ್ ತಟ್ಟಾಗಿರೋ ಸಾರ್ಕ ಉಪ್ಪು ಜಾಸ್ತಿ ಆಗುತ್ತೆ. ಅದಕ್ಕೆ ನೀವು ಉಪ್ಪಾಗಿ ಕೊಟ್ಟಿದ್ದೀರಾ ನಂಕ ಅಂತ ನಮ್ಮ ಮೇಲೆಲ್ಲ ಜಗಳ ಮಾಡ್ತಾವನೆ. ಯಾರು ಊಟ ಕೊಟ್ಟಿದ್ದು ಅಲ್ಲೇ? ನಿಂಗೆ ಯಾರ ಊಟ ಕೊಟ್ಟಿದ್ದು? ಅಮ್ಮನು ಕೇಳಲ್ಲೇ, ನಿಂಗೇನು ಬಾಯಿಲ್ಲ? ಕೇಳು, ಉಪ್ಪು ಹೆಂಗೆ ಬಂತು ಅಂತ. ಉಪ್ಪು ಜಾಸ್ತಿ ಆಗಿದ್ರೆ ತಪ್ಪಲೆಗೆ ಉಪ್ಪು ಜಾಸ್ತಿ ಆಗಿರ್ಬೇಕಲ್ಲ. ನಿಮ್ಮ ತಟ್ಟೆಗೆ ಜಾಸ್ತಿ ಆಗೈತೆ ಅಂತಂದ್ರೆ ಈಗ ಊಟ ಇಕ್ಕೊಟ್ಟವ್ರನ್ನ ಕೇಳಬೇಕು. ನನ್ನೇನು ಕೇಳ್ತೀಯಾ? ಊರೆಲ್ಲ ಮಾತಾಡ್ತೀಯಾ? ಪಾಲು ಕೊಡು ಅಂತೀಯಾ? ಕೇಳ, ಮಾತಾಡಬೇಕು. ನನ್ನ ಹತ್ರ ವಾದ ಮಾಡೋದಲ್ಲ, ಅಲ್ಲಿ ವಾದ ಮಾಡಬೇಕು. ತಿರ್ಕ ಆ ಕಡೆ ಅಲ್ಲಿ ನಿಂತಿರೋದು ನಿಮ್ಮ ಅಮ್ಮನ. ಹೆಂಗಮ್ಮ ಬಂತು? ಉಪ್ಪು ಹೆಂಗೆ ಬಂತು ತಟ್ಟಕ್ಕೆ? ನಾನು ಊಟ ಇಕ್ಕೊಟ್ಟಾಗೆ ನೀನೇನ್ರೆ ನಾ ಬಂದು ಹಾಕ್ಬಿಟ್ಲ ಹೆಂಗೆ? ಕೈ ಕಾಲು ಮಕ್ಕ ತೊಳ್ಕೊಂಬಂದು ದೆವ್ವಂಗೆ ಇಲ್ಲೇ ಕೂತಿದ್ದೀನಿ. ನನ್ನೇನ್ರಲ್ಲಿ ಬಂದದ್ಲ? ಯಾಕಮ್ಮ ನನ್ನ ಹೆಂಡ್ರ ಮೇಲೆ ಇಲ್ದಿದ್ದು ನಿಷ್ಠೂರ ಆಗ್ತಾ ಇದೆಯಾ? ಹೆಂಗಮ್ಮ ಬಂತು ಉಪ್ಪು? ನಂಗೆ ತಿಳಿದಪ್ಪ. ನೀನೇ ತಾನೇ ಊಟ ಇಕ್ಕೊಟ್ಟಲ್ಲ ಅವನ್ಗ? ಮುಂದುವರಿಯುವುದು.